ಪ್ರತಿ ಸಿನಿಮಾ ಮಾಡ್ದಂಗೆ ಈ ಸಿನಿಮಾನು ಕೂಡ ಏನೋ ಎಲ್ಲ ರೀತಿ ಎಲ್ಲರೂ ಮಾಡೋ ಥರನೇ ಏನೋ ಸ್ಕ್ರಿಪ್ಟ್ ಕಷ್ಟಪಡ್ತಾರೆ, ಏನೋ ಬೇರೆ ಥರ ಯೋಚನೆ ಮಾಡ್ತಾರೆ, ನಾವೇ ಈ ಥರ ಯೋಚನೆ ಮಾಡೋದು ಹೆಮ್ಮೆ ಪಡ್ತಾರೆ. ಆ ಹೆಮ್ಮೆನೂ ಬೇಕು, ಒಂದು ಅಹಂಕಾರನೂ ಬೇಕು, ಆಮೇಲೆ ಗೊತ್ತಾಗ್ಲೂ ಬೇಕು ಇಲ್ಲ ನಿಮ್ಗಿಂತ ಬೇರೆಯವ್ರು ಮಾಡಿದ್ದಾರೆ ಅಂತ. ಈ ಎಲ್ಲ ಅನುಭವಗಳಾದ್ರ ಮೇಲೆ ಅಲ್ಲಿ ಏನು ಉಟ್ಕೊಳ್ಳುತ್ತೋ ಅದೇ ಪ್ಯೂರಾಗಿ ಉಟ್ಕೊಳ್ಳೋದು, ಅದು ನಮ್ಮ ಕೈಲಿ ಇಲ್ದಿರೋಂಥ ವಿಷಯ. ಅದು ಒಟ್ಟಿನಲ್ಲಿ ಉಪೇಂದ್ರ 2 ಅಂದಾಗ ಎಲ್ಲರೂ ಆ ಉಪ್ಪಿ 2 ಅಂದಾಗ ಉಪೇಂದ್ರನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಉಪೇಂದ್ರ ಒಂದು ಬೇರೆ ಥರದ ಸಿನಿಮಾ, ಅದು ಒಂದು ಸೈಕಲಾಜಿಕಲ್ ಸಿನಿಮಾ ಅದು. ಸೊ ಆ ಫ್ರ್ಯಾಗ್ರೆನ್ಸ್ ಇದರಲ್ಲಿ ಇರುತ್ತೆ ಖಂಡಿತ. ಏನೋ ನೀವು ಒಂದು ಉಪೇಂದ್ರ ಪಾರ್ಟ್ 2 ನೋಡಿದಂಗೆ ಇರುತ್ತೆ, ಬಟ್ ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ. ಅದೇ ಚಾಲೆಂಜಿಂಗ್ ಈ ಸಿನಿಮಾದಲ್ಲಿ. ಆ ಥರನೂ ಇರಬೇಕು, ಅದು ಅಲ್ಲದೇ ಇರೋ ಥರನೂ ಇರಬೇಕು. ಅದಕ್ಕೆ ಸುಮಾರು 8-10 ವರ್ಷಗಳಿಂದ, ನೀವು ನಂಬ್ತಿರೋ ಬಿಡ್ತಿರೋ, ಈ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿ ನಾನು 10 ವರ್ಷ ಆಯಿತು. ಯಾವಾಗಲೂ ಮಾಡಬೇಕಾಗಿತ್ತು. 10 ವರ್ಷ ನನಗೆ ಒಂದು ಚಾಲೆಂಜಿಂಗ್ ಆಗೋಯ್ತು ಈ ಸಿನಿಮಾ. ಕೊನೆಗೆ ನನ್ನೇ ಬದಲಾಯಿಸೋ ಥರ ಆಯಿತು. ಇವತ್ತಿಗೂ ನನ್ನ ತುಂಬ ಕಾಡ್ತಿರೋಂಥ ಸಬ್ಜೆಕ್ಟ್ ಇದು. ನನಗೆ ಪ್ರತಿಯೊತ್ತಿ ಅನ್ಸೋದು ಈ ಸಿನಿಮಾ ಮಾಡೋಕ್ಕೆ ನನಗೆ ಯೋಗ್ಯತೆ ಇದೆಯಾ ಅಂತ. ಆ ಥರ ಒಂದು ಸಬ್ಜೆಕ್ಟ್ ಇದು. ಸೊ ಕೊನೆಗೆ ಅನ್ನಿಸ್ತು ಯೋಗ್ಯತೆ ಇದೆಯೋ ಇಲ್ವೋ ಮಾಡಿಬಿಡೋಣ. ಯಾಕಂದರೆ ಇದನ್ನ ಇಟ್ಕೊಂಡು, ಈ ಸಬ್ಜೆಕ್ಟ್ ಇಟ್ಕೊಂಡು ನನಗೆ ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲ್ಲ, ಇನ್ನೇನು ಯೋಚನೆ ಮಾಡೋಕ್ಕೆ ಆಗದಿರೋ ಥರ ಬ್ಲಾಕ್ ಮಾಡೋಕ್ಕೆ ಬಿಡೈತಿ ಈ ಸಿನಿಮಾ. ಸೊ ಈ ಸಿನಿಮಾ ಒಂದು ಸತಿ ಮಾಡಿಬಿಟ್ರೆ ನಾನು ಇನ್ನೇನಾರ ಬೇರೆ ಯೋಚನೆ ಮಾಡ್ಬೋದು, ಇಲ್ಲಾಂದರೆ ಅದಕ್ಕೆ ಮುಂಚೆ ನಾನು ಬೇರೆ ಯಾವ ಸಬ್ಜೆಕ್ಟು ಮಾಡೋಕ್ಕಾಗಲ್ಲ ಅನ್ನಿಸ್ತು. ಸೊ ಅದೇನೋ ಒಂದಿನ ಅದು ಕೂಡ ಅಷ್ಟೇ, ಡಿಸೈಡ್ ಮಾಡೋದಕ್ಕೆ ಮುಂಚೆನೇ ಒಂದು ಭಯ ಆ ಥರ ಇರ್ಬೇಕಾದ್ರೆ, ಮಾಡೋದ ಬಿಡುವ ಅಂತ ಇರ್ಬೇಕಾದ್ರೆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಯಾವುದೋ ಒಂದು ಆಟೋ ಮೇಲೆ ಒಂದು ನೋಡಿದೆ, ಉಪ್ಪಿ 2 ಅಂತ ಹಾಕ್ಕೊಂಡಿದ್ದು. ಅಂದರೆ ನಾನೇ ಇನ್ನೂ ಅನೌನ್ಸ್ ಮಾಡಿಲ್ಲ, ಜನ ಆಲ್ರೆಡಿ ಅದ್ರ ಬಗ್ಗೆ ಇಷ್ಟೊಂದು ಇದ್ದಾರೆ ಅಂದಾಗ ಅಲ್ಲೇ ಡಿಸೈಡ್ ಮಾಡಿದೆ, ಏನಾರ ಆಗಲಿ ನಾನು ಮುಹೂರ್ತ ಮಾಡ್ಬಿಡೋಣ, ಮಾಡಲೇಬೇಕು ಅಂತ. ಸೊ ಮುಹೂರ್ತ ಸೆಪ್ಟೆಂಬರ್ 18 ಮಾಡಿದ ಕಾರಣನೂ ಅದಕ್ಕೋಸ್ಕರನೇ, ಅದು ಜನಗಳಿಗೋಸ್ಕರನೇ, ಅಭಿಮಾನಿಗಳಿಗೋಸ್ಕರನೇ ಮಾಡಬೇಕು ಅಂತಲೇ ಮಾಡಿದ್ದು. ಆಮೇಲೆ ಯಾಕೆ ಇಷ್ಟು ಏನಂದರೆ ಆಲ್ಮೋಸ್ಟ್ 6 ತಿಂಗಳಾಯ್ತು. ನನಗೆ ಗೊತ್ತಿತ್ತು ಈ ಸಿನಿಮಾ ಅನೌನ್ಸ್ ಮಾಡಿದ್ರು ಕೂಡ ನನಗೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು 3 ಪಿಕ್ಚರ್ ಕಮಿಟ್ಮೆಂಟ್ ಇತ್ತು. ಯಾಕೆ ಮಾಡಿದೆ ಅಂದರೆ ಅದರಿಂದ ಒಂದು 5 ಪಿಕ್ಚರ್ ಕತೆ ಹೇಳೋರಿದ್ರು, ಸಿನಿಮಾ ಮಾಡೋರಿದ್ರು. ನಾನು ಪ್ರತಿಯೊತ್ತಿ ಟೆಂಪ್ಟ್ ಆಗ್ತಾನೆ ಇರ್ತೀನಿ. ಯಾರೋ ಒಂದು ಕತೆ ಹೇಳಿದ್ರೆ ನಾನೇನೋ ಕಲ್ಪನೆ ಮಾಡ್ಕೊಂಡು, ಈ ಸಿನಿಮಾ ಚೆನ್ನಾಗಿರುತ್ತೆ, ಇದನ್ನು ಮಾಡಿದ್ರೆ ನಾನು ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀನಿ. ನಾನೇ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಸಿನಿಮಾ ಅನೌನ್ಸ್ ಮಾಡಿದೆ. ಸೊ ಅದರಿಂದ ಈಗ ಮಾಡೋದಕ್ಕೊಂದು ಧೈರ್ಯ ಬಂದಿದೆ. ನನ್ನ 100% ಪ್ರಯತ್ನ ಆಗ್ತೀನಿ. ನಾನು ಮೊದಲೇ ಹೇಳ್ದಂಗೆ ಇದು ನಂದು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಯಾವ ಮನಸ್ಥಿತಿ ಇತ್ತು ಆ ಥರ ಇಟ್ಕೊಬೇಕು. ನಾನು ಫಸ್ಟ್ ಹೇಳಿದ್ನಲ್ಲ ಏನು ಮಾತಾಡಿದ್ರು ಕಷ್ಟ ಅಂತ. ಈಗೇನಂದರೆ ಏನೋ ಉಪೇಂದ್ರ ಆ ಥರ ಸಿನಿಮಾ ಮಾಡಿದ್ದೀನಿ, ಈ ಥರ ಸಿನಿಮಾ ಮಾಡಿದ್ದೀನಿ, ಹಂಗೆ ಹಿಂಗೆ ಅಂದ್ಕೊಂಡ್ರೆ ಈ ಸಿನಿಮಾ ಮಾಡೋಕ್ಕಾಗಲ್ಲ. ಖಂಡಿತ ನಾನು ಹೊಸದಾಗಿ ಇದು ನನಗೊಂದು ಬ್ರೇಕ್ ಕೊಡೋ ಥರ, ಇನ್ನೊಂದು ಸೆಕೆಂಡ್ ಇನ್ನಿಂಗ್ಸ್ ಥರ, ಅಥವಾ ನನ್ನ ಡೈರೆಕ್ಟ್ರಾಗಿ ನಾನು ಫಸ್ಟ್ ಸಿನಿಮಾ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಗುರುಕಿರಣ್ಗಾಗಲಿ ಅಶೋಕ ಶೆವಾಳ್ ಹೇಳಿದ್ದೆ ಅಷ್ಟು, ನೀವು ಗುರುಕಿರಣ್ ಮರ್ತುಬಿಡಿ, ನೀವು ಎಷ್ಟೆಷ್ಟೋ ಹಿಟ್ ಕೊಟ್ಟಿದ್ದೀರಾ, ಏನು ಕೊಟ್ಟಿದ್ದೀರಾ ಅದೆಲ್ಲ ಮರ್ತುಬಿಡಿ, ನೀವು ಇವಾಗ ಹೊಸ ಸಿನಿಮಾ ಫಸ್ಟ್ ಸಿನಿಮಾ ಮಾಡ್ತೀರಾ ಅಂತ ನನಗೆ ಹೊಸ ಸೌಂಡಿಂಗ್ ಬೇಕು, ಇದು ಯಾರಪ್ಪ ಮಾಡ್ರು ಅಂತ ಜನ ಕೇಳಬೇಕು, ಆ ಥರ ಮಾಡಿ ಅಂತ ನಾನು ಅವ್ರನ್ನ ಅಶೋಕ ಶೆಟ್ ಇಬ್ಬರೂ ರಿಕ್ವೆಸ್ಟ್ ಮಾಡಿದ್ದೀನಿ. ಹಾಗೆ ಇದಕ್ಕೆಲ್ಲದಕ್ಕೂ ಕೋಆಪ್ರೇಷನ್ನು ನನ್ನ ಪ್ರಿಯಾಂಕಾ ಅವರು, ಎಲ್ಲವನ್ನೂ ನೋಡ್ಕೊಳ್ಳೋ ಅಂತ ನಮ್ಮ ಸುದಿ ಅವರಿದ್ದಾಗ ನನಗೆ ಅರ್ಧ ತಲೆ ವಿಷಯ ಇರಲ್ಲ, ಕಂಪ್ಲೀಟ್ ಅವ್ರು ಹ್ಯಾಂಡಲ್ ಮಾಡ್ತಾರೆ, ಪ್ರೊಡಕ್ಷನ್ ಎಲ್ಲ, ಫೈನಾನ್ಸ್ ಎಲ್ಲ ಇವ್ರು ನೋಡ್ಕೊತಾರೆ. ಸೊ ನಾನು ಒಂದೇ ಒಂದು ಹೇಳ್ತಿರೋದಂದರೆ, ನನ್ನ ಗಂಡನ್ನ ಮರ್ತು ಬಿಡಮ್ಮ ಒಂದು 6 ತಿಂಗಳು, ನನ್ನ ಬರೀ ಡೈರೆಕ್ಟ್ರಾಗಿ ನೋಡ್ಕೊಂಡು, ನಿಮ್ಮ ಗಂಡ ಡೈರೆಕ್ಟರ್ ಮಿಕ್ಸ್ ಆದಾಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ನಾನು 6 ತಿಂಗಳು ಬಿಟ್ಬಿಡು ಅಂತ ಈ ಮೂಲಕ ನಿಮ್ಮೆಲ್ಲರ ಮೂಲಕ ದಯವಿಟ್ಟು ಪ್ರಾಮಿಸ್ ಮಾಡ್ಬಿಡೋ. ಎಲ್ಲರಿಗೆ ಅಡ್ವಾನ್ಸ್ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸಂಡೇ ಇರೋದ್ರಿಂದ ನೀವು ಬಂದಿದ್ದೀರಾ. ಸೊ ಸಂಡೇ ಇದ್ರೂ ಬಂದಿದ್ದೀರಾ, ಸಾರಿ ಸೊ ತುಂಬ ದೊಡ್ಡ ಜವಾಬ್ದಾರಿ ಆ್ಯಕ್ಚುಲಿ. ಬಟ್ ನನ್ನ ಪ್ರೊಡಕ್ಷನ್ಗಿಂತ ನಮ್ಮ ಫ್ಯಾಮಿಲಿ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಸುದೀಪ್ ಭಯ್ಯ, ಗುರು, ಅಶೋಕ್ ಜಿ ಎಲ್ಲ ಫ್ಯಾಮಿಲಿನೇ ನಮಗೆ. ಸೊ ಇದು ಒಂದು ಚಿತ್ರ ನಾವೆಲ್ಲ ಸೇರಿ ಮಾಡ್ತಾ ಇದ್ವಿ. ನಾನು ಒಂಚೂರು ಇನ್ವಾಲ್ವ್ ಆಗಿ ಸ್ವಲ್ಪ ಕಲಿತಾ ಇದ್ದೀನಿ ಅಷ್ಟೇ. ಸೊ ನೀವೆಲ್ಲರೂ ಆಶೀರ್ವಾದ ಕೊಡಬೇಕು. ಆ್ಯಂಡ್ ಖಂಡಿತ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ, ಎಸ್ಪೆಷಲಿ ಬಿಕಾಸ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡ್ತಾರೆ ಅಂದರೆ ತುಂಬ ಜವಾಬ್ದಾರಿ ಜಾಸ್ತಿ ಆಗಿಬಿಟ್ಟಿದೆ. ಹಬ್ಬದ ಶುಭಾಶಯಗಳೆಲ್ಲರಿಗೂ. ಇವತ್ತು ಶುಭ ದಿನದಂದು ಧ್ವನಿ ಮುದ್ರಣ ಕಾರ್ಯಕ್ರಮ ಶುರು ಮಾಡಿದ್ದೀವಿ. 13-14 ವರ್ಷದ ಬಳಿಕ ನಾನು ಉಪೇಂದ್ರ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಥ್ರಿಲ್ ಕೊಡ್ತಾ ಇರೋದು, ಯಾಕಂದರೆ ನಾನು ಬೆಳೆಯೋಕ್ಕೆ ಅಥವಾ ನಾನು ಇಂಡಸ್ಟ್ರಿಯಲ್ಲಿ ಇರೋಕ್ಕೆ, ಈ ಸ್ಟುಡಿಯೋ ಮಾಡೋಕ್ಕೆ ಕಾರಣ ಉಪೇಂದ್ರ ಅವರೇ. ಸೊ ಅವರ ಹೋಮ್ ಪ್ರೊಡಕ್ಷನ್, ಆ್ಯಕ್ಚುಲಿ ಇದು ನಮ್ಮ ಪ್ರೊಡಕ್ಷನ್ ಇದ್ದಂಗೆ. ಸೊ ಸಾಂಗ್ ಇದರಲ್ಲಿ ಒಂದು ವೆರೈಟಿ ಸಿಚುವೇಶನ್ ಇದೆ. ಸಾಂಗಲ್ಲಿ ಸೌಂಡಿಂಗ್ ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ನಾವು ಉಪೇಂದ್ರ ಮಾಡುವಾಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಐ ಮೀನ್ ಮ್ಯೂಸಿಕ್ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡ್ತಾ ಟೈಮಲ್ಲಿ ಆಡಿಯೋ ರೈಟ್ಸ್ ಎಲ್ಲ ಕೇಳಿದ
ರೇಟಿಗೆಲ್ಲ ಮಾರಾಟ ಆಗಿತ್ತು, 1 ಕೋಟಿವರೆಗೆ ಹೋಗಿದ್ದಾರೆ. ಸೊ ಈಗ ಗೊತ್ತಿಲ್ಲ, ಬಟ್ ಯೂಶಲಿ ಕೆಮಿಸ್ಟ್ರಿ ಅಂತ ಇದೆ, ವರ್ಕ್ ಆಗುತ್ತೆ. ನಾನು ಉಪೇಂದ್ರ ಜೊತೆಯಲ್ಲಿರುವಾಗ ನಂಗೆ ಗೊತ್ತಿಲ್ಲ, ನನಗೆ ಅವ್ರ ಜೊತೆಯಲ್ಲಿರುವಾಗ ನನಗೆ ಉತ್ಸಾಹ ಒಂದು 20 ಪಾಲು ಜಾಸ್ತಿ ಆಗುತ್ತೆ. ಪ್ರತಿ ಸಲ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ. ಜಾಸ್ತಿ ನಾವು ಜೊತೆಲಿ ಮಾಡಿದ ಚಿತ್ರಗಳು ಹಿಟ್ಟು, ಸಾಂಗ್ಗಳು ಜಾಸ್ತಿ ಎಲ್ಲ ಹಿಟ್ ಆಗಿದೆ. ಸೊ ಇದರಲ್ಲೂ ಏನೋ ಒಂದು ಹೊಸ್ತನ ಆಗುತ್ತೆ, ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋ ಧೈರ್ಯ ಇದೆ.